ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ನಾನು ಈ ವಿಡಿಯೋದಲ್ಲಿ ತುಲಾ ರಾಶಿಯವರ 2025ರ ಮಾರ್ಚ್ ನಂತರದ ಭವಿಷ್ಯವನ್ನು ತಿಳಿಸ್ಕೊಡ್ತೇನೆ. ಈ ಬಾರಿ ಗುರು ಶನಿಗಳು ಪ್ರಮುಖವಾಗಿ ರಾಶಿ ಬದಲಾವಣೆಯನ್ನು ಮಾಡ್ತಾ ಇದೆ. ಸೊ ಆ ರಾಶಿ ಪರಿವರ್ತನೆಯಿಂದ ಯಾವ ರೀತಿ ಫಲಗಳು ಈ ತುಲಾ ರಾಶಿಯವರಿಗೆ ಲಭ್ಯವಾಗುತ್ತೆ ಅಂತ ತಿಳಿಸ್ಕೊಡ್ತೇನೆ. ಪ್ರಥಮವಾಗಿ ಹೇಳಬೇಕಂದ್ರೆ, ಈ ಶನೈಶ್ಚರನು ತುಲಾ ರಾಶಿಯವರ ಪಂಚಮ ಸ್ಥಾನವನ್ನು ಬಿಟ್ಟು ಷಷ್ಠ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಸೊ ಈ 2-3 ವರ್ಷಗಳಲ್ಲಿ ತುಲಾ ರಾಶಿಯವರು ಅನೇಕ ವಿಧವಾದ ಬಾಧೆಗಳನ್ನು ಪಟ್ಟಿರ್ತಾರೆ. ಜೀವನದಲ್ಲಿ ಕಷ್ಟಕರವಾದ ಸವಾಲುಗಳನ್ನು ಅನುಭವಿಸಿರ್ತಾರೆ ಮತ್ತು ಮಾನಸಿಕ ಯಾತನೆ ಹಾಗೂ ಚಿಂತೆಗಳನ್ನು ಇವರು ಒಂದು ಫೇಸ್ ಮಾಡಿಕೊಂಡು ಬಂದಿರ್ತಾರೆ. ಇದು ಒಂದು ವಿಷಯ. ಸೊ ಹಾಗಾಗಿ ಇವಾಗ ಏನಂದರೆ, ಪಂಚಮ ಶನಿಯ ನಿವೃತ್ತಿ ಅಂದರೆ ಮೋಕ್ಷವಾಗಿ ಷಷ್ಠಭಾವಕ್ಕೆ ಶನಿ ಹೋಗ್ತಾ ಇರೋದ್ರಿಂದ ಇವರಿಗೆ ವಿಶೇಷವಾದ ಶತ್ರುತ್ವಗಳ ದಮನ ಆಗುತ್ತೆ. ಮತ್ತು ಈ ಕಾಯ್ದೆ ಕಾನೂನು ವ್ಯಾಪ್ತಿಯಲ್ಲಿ ಕೆಲಸ ಮಾಡುವಂಥ ಇಲಾಖೆಯವರು ಇರ್ಬೋದು, ಅಥವಾ ಕೋರ್ಟ್ನಲ್ಲಿ ಕೇಸಸ್ನ ಫೇಸ್ ಮಾಡ್ತಾ ಇರುವಂಥ ತುಲಾರಾಶಿಯವರ ಅಲ್ಲಿ ಹುಟ್ಟಿರುವಂಥ ಜನಗಳಿರ್ಬೋದು, ಅವರಿಗೆ ಇನ್ನು 2.5 ವರ್ಷಗಳ ಕಾಲ ವಿಶೇಷವಾದ ಒಂದು ಆರಾಮದಾಯಕವಾದ ಅಥವಾ ಇವರು ಪರವಾಗಿ ನ್ಯಾಯವಾಗಿ ಇವ್ರಿಗೇನು ಸಿಗಬೇಕೋ ಅದರ ಪರವಾಗಿ ಪರಿಣಾಮಗಳು ಬರ್ತವೆ ಅಂತ ಹೇಳ್ಬೋದು. ಅಂದರೆ ಕೋರ್ಟ್ ಕೇಸಸ್ ಏನಾದರೂ ಆಸ್ತಿ ವಿಚಾರದಲ್ಲಾಗಲಿ ಅಥವಾ ಈ ದುಡ್ಡಿನ ವ್ಯವಹಾರದಲ್ಲಿ ಆಗಲಿ ಏನಾದರೂ ಫೇಸ್ ಮಾಡ್ತಾಯಿದ್ರೆ ಅಂಥ ವಿಷಯಕ್ಕೆ ಇವರಿಗೆ ಜಯ ಒಂದು ಸಿಗುವಂಥ ಎಲ್ಲ ಲಕ್ಷಣಗಳು ಕಾಣ್ತವೆ. ಮತ್ತು ಈ ಫೈನಾನ್ಷಿಯಲ್ ಮ್ಯಾಟರು ಅಂದರೆ ಈ ಸಾಲ ಕೊಟ್ಟಿರ್ತಾರೆ, ಅದು ಸಿಕ್ಕಾಕೊಂಡಿರುತ್ತೆ, ವಾಪಸ್ ಬರ್ತಾ ಇರೋದಿಲ್ಲ, ತುಂಬ ಲಾಂಗ್ ಪೆಂಡಿಂಗ್ ಗ್ಯಾಪ್ ಇರುತ್ತೆ. ಅಂಥವ್ರಿಗೆ ಕೂಡ ಈ ಶನಿಯ ಒಂದು 6ನೇ ಮನೆ ಸಂಚಾರ ಅವರಿಗೆ ವಿಶೇಷವಾದ ಒಂದು ಉತ್ತಮ ಫಲಗಳನ್ನು ಕೊಡುತ್ತೆ. ಮತ್ತು ಶತ್ರು ದಮನ ಅಂತ ಹೇಳ್ಬೋದು. ಏಕೆಂದರೆ ಈ ರೋಗಋಣ ರಿಪುಭಾವದಲ್ಲಿ ಶನಿಯ ಸಂಚಾರ ಏನಿದೆ, ಸೊ ಆ ಸಂಚಾರದಿಂದ ಈ ಎಲ್ಲ ಒಂದು ವಿಷಯಗಳಿಗೆ ಮತ್ತು ಅನಾರೋಗ್ಯದ ಸಮಸ್ಯೆಗಳಿಂದ ಬಳಲ್ತಾ ಇರೋರಿಗೆ ಕೂಡ ವಿಶೇಷವಾದ ಒಂದು ಚಿಕಿತ್ಸೆಯ ಆಗಲಿ ಅಥವಾ ಏನೋ ಒಂದು ಒಳ್ಳೆಯ ವೈದ್ಯರು ಸಿಗೋದಾಗಲಿ ಈ ಥರ ಆಗಿ ಅವರಿಗೆ ಉತ್ತಮವಾದ ಒಂದು ಆರೋಗ್ಯದ ಲಾಭವು ಕೂಡ ಈ ಬಾರಿ ಶನಿ ಸಂಚಾರದಿಂದ ನಾವು ತಿಳ್ಕೊಳ್ಬೋದು. ಇನ್ನು ವಿಶೇಷವಾಗಿ ಹೇಳಬೇಕಂತಂದರೆ, ವ್ಯಾಪಾರಸ್ಥರಿಗೆ ತುಲಾರಾಶಿ ವ್ಯಾಪಾರವನ್ನು ಪ್ರತಿನಿಧಿಸೋದ್ರಿಂದ ವ್ಯಾಪಾರ ಮಾಡುವವರಿಗೆ ಮತ್ತು ಸಿಹಿ ತಿಂಡಿ ವ್ಯಾಪಾರ ಮಾಡುವವರಿಗೆ ಕೂಡ ವಿಶೇಷವಾದ ಲಾಭದಾಯಕ ಪರಿಸ್ಥಿತಿಗಳು ಈ ಬಾರಿ ಉಂಟಾಗುತ್ತೆ. ಸೊ ಇದು ಒಂದು ವಿಶೇಷವಾದ ಒಂದು ಶನಿಯ ಕೃಪೆ ಇನ್ನು 2.5 ವರ್ಷಗಳ ಕಾಲ ತುಲಾರಾಶಿಯವರಿಗೆ ಲಭ್ಯವಾಗುತ್ತೆ ಅಂತ ಹೇಳ್ಬೋದು. ಮತ್ತು ಇನ್ನು ದೇವಗುರು ಬೃಹಸ್ಪತಿಯು ಈ ರಾಶಿಯವರಿಗೆ ಇಷ್ಟು ದಿನ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಿದ್ದರಿಂದ ಇವರಿಗೆ ಅಂಥ ಒಂದು ಪಾಸಿಟಿವ್ ರಿಸಲ್ಟ್ಸ್ಗಳು ಬರ್ತಾ ಇರಲ್ಲ. ಮತ್ತು ಮುಂಚೆನೇ ಹೇಳ್ದಂಗೆ ಮಾನಸ್ಸಿಗೆ ಒಂದು ದೈವ ಕೃಪೆ ಮತ್ತು ಗುರು ಕೃಪೆ ಇಲ್ಲದೆ ತುಂಬ ಒಂದು ಚಿಂತಾಜನಕವಾಗಿ ಅಥವಾ ಏನೋ ಒಂದು ಮಾನಸಿಕ ನೋವನ್ನು ಇವರು ಪಟ್ಟಿದ್ದರು. ಆದರೆ ಈಗ ಗುರುವು ಭಾಗ್ಯಭಾವಕ್ಕೆ ಸಂಚಾರ ಮಾಡಿ ಅಲ್ಲಿಂದ ತನ್ನ ಅಂದರೆ ಈ ತುಲಾ ರಾಶಿಯನ್ನು ವೀಕ್ಷಣೆ ಮಾಡೋದರಿಂದ ತುಲಾ ರಾಶಿಯವರಿಗೆ ವಿಶೇಷವಾದ ದೈವಿಕ ಹಾಗೂ ಗುರುಬಲ ಪ್ರಾಪ್ತಿ ಹಾಗೂ ದೈಹಿಕ ಮಾನಸಿಕವಾದ ಒಂದು ಬಲ ಇವರಿಗೆ ಬರುತ್ತೆ. ಒಂದು ರೀತಿಯ ಮನಸ್ಸಿಗೆ ನೆಮ್ಮದಿಯ ವಾತಾವರಣ ಹಾಗೂ ಆನಂದದಾಯಕ ಪರಿಸ್ಥಿತಿಗಳು ಗುರುವಿಂದ ಇವರಿಗೆ ಬರುತ್ತೆ. ಮತ್ತು ಫೈನಾನ್ಸ್ಗೆ ಸಂಬಂಧಪಟ್ಟಂಗೆ ಗುರುದೃಷ್ಟಿಯು ಇವರ ರಾಶಿಯ ಚಂದ್ರನ ಮೇಲೆ ಬೀಳುವುದರಿಂದ ಇವರಿಗೆ ವಿಶೇಷವಾದ ಆರ್ಥಿಕ ಅನುಕೂಲಗಳು ಅಂದರೆ ಹಣಕಾಸಿನ ಅನುಕೂಲತೆಗಳು ಲಭ್ಯವಾಗೋದಕ್ಕೆ ಎಲ್ಲ ಲಕ್ಷಣಗಳು ಇದೆ. ಮತ್ತು ಇನ್ನು 1 ವರ್ಷ ಕಾಲ ವಿಶೇಷವಾದ ಒಂದು ಸ್ವರ್ಣ ಚಿನ್ನದಂಥ ಒಂದು ಕಾಲ ಅಂತಲೇ ಹೇಳ್ಬೋದು ಈ ತುಲಾರಾಶಿಯವರಿಗೆ. ಆ ಥರ ಒಂದು ಪರಿಸ್ಥಿತಿ. ಅದರಲ್ಲಿ ಇನ್ನೂ ವಿಶೇಷ ಅಂದರೆ ತುಲಾರಾಶಿಯವರಿಗೆ ಅಕ್ಟೋಬರಿಂದ ಡಿಸೆಂಬರ್ ಎಂಡ್ ತನಕ ತುಂಬಾ ಒಂದು ಉತ್ತಮವಾದ ಪರಿಸ್ಥಿತಿಗಳು, ವಿಶೇಷವಾಗಿ ಕೋರ್ಟ್ ಕೇಸಸ್ ಯಾವುದನ್ನ ಅದರಲ್ಲಿ ಜಯ ಆಗುವಂಥದ್ದು, ಈ ಥರ ಒಂದು ವಿಶೇಷವಾದ ಪರಿಸ್ಥಿತಿಗಳು ತುಲಾರಾಶಿಯವರಿಗೆ ಬರುತ್ತೆ. ಇನ್ನು ವಿದೇಶ ಪ್ರಯಾಣ ಮಾಡಬೇಕು ಅಂತ ಇರೋರಿಗೆ
ಒಂದು ವಿಶೇಷವಾದ ಯೋಗ ಇದೆ, ಅದು ಸಕ್ಸಸ್ ಆಗುತ್ತೆ. ಮತ್ತು ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾರನ್ನು ಬರಿಬೇಕಂತಿದ್ರೆ ಅಂಥವರಿಗೆ ಕೂಡ ಎಲ್ಲ ವಿಧವಾದ ಒಂದು ಯಶಸ್ಸು ತುಲಾರಾಶಿಯವರಿಗೆ ಈ ಬಾರಿ ಲಭ್ಯವಾಗಲಿದೆ. ಮತ್ತು ವಿವಾಹಾರ್ಥಿಗಳಿಗೆ ಕೂಡ ತುಲಾರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಮದುವೆ ಮಾಡಿಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇರೋರಿಗೆ, ಹೆಣ್ಣು ಗಂಡು ಮಕ್ಕಳಿಗೆ ಈ ಒಂದು ವರ್ಷ ವಿಶೇಷವಾದ ಗುರುಬಲ ಪ್ರಾಪ್ತಿಯಾಗುತ್ತೆ. ಅದರಲ್ಲಿ ನಾನು ಹಿಂದೆ ತಿಳಿಸ ಅಕ್ಟೋಬರಿಂದ ಡಿಸೆಂಬರ್ ತನಕ ವಿಶೇಷವಾದ ಗುರುಬಲ ಇರುತ್ತೆ. ಆ ಟೈಮ್ನಲ್ಲಿ ಏನಾದರೂ ಮದುವೆಗೆ ಪ್ರಯತ್ನ ಪಡ್ತಾ ಇದ್ದರೆ ಅಂಥವ್ರಿಗೆ, ಮತ್ತು ಎಕ್ಸಾಮಿನೇಷನ್ ಬರೆಯೋರಿಗೆ, ಹಾಗೂ ಏನಾದರೂ ಹೊಸ ವೆಂಚರ್ಸ್ ಅಂದರೆ ಬಿಸ್ನೆಸ್ ಶುರು ಮಾಡೋರಿಗೆ ವಿಶೇಷವಾದ ಕಾಲಗಳು, ಮುಹೂರ್ತಗಳು ಆ ಟೈಮ್ನಲ್ಲಿ ಇರ್ತವೆ. ಇದನ್ನು ಸರಿಯಾಗಿ ಜ್ಯೋತಿಷಿಗಳ ಬಳಿಯಲ್ಲಿ ಪರಿಶೀಲನೆ ಮಾಡಿ ಆ ಟೈಮ್ನಲ್ಲಿ ಹೊಸ ಒಂದು ವ್ಯಾಪಾರ ವ್ಯವಹಾರಗಳನ್ನು ಶುರು ಮಾಡುವಂಥವರು ಅದನ್ನು ಮಾಡಿಕೊಳ್ಬೋದು. ಮತ್ತು ಈ ಬಾರಿ ತುಲಾರಾಶಿಯವರಿಗೆ ಈ ಗುರುಚಂದ್ರರ ಸಂಯೋಗದಿಂದ ಮತ್ತು ಗುರು ಶನಿಗಳ ಸಂಯೋಗದಿಂದ ಒಂದು ಧರ್ಮಕರ್ಮದ ಸಂಯೋಗ ಅಂತ ಹೇಳ್ಬೋದು. ಸೊ ಧರ್ಮಕರ್ಮದಲ್ಲಿ ಜಯ ಮತ್ತು ಯತ್ನ ಕಾರ್ಯಗಳಲ್ಲಿ ಅಂದರೆ ಏನೇ ಮಾಡಬೇಕು ಅಂದ್ಕೊಂಡ್ರೂ ಅವರಿಗೆ ವಿಶೇಷವಾದ ಜಯ ಒಂದು ಲಭ್ಯ ಆಗುತ್ತೆ ಅಂತ ಹೇಳ್ಬೋದು. ಒಟ್ಟಾರೆ ಹೇಳಬೇಕಂದ್ರೆ ಈ ಬಾರಿ ವಿಶೇಷವಾದ ಒಂದು ಕಷ್ಟದ ಪರಿಸ್ಥಿತಿಗಳು ಬರುವ ಯಾವುದೇ ಸೂಚನೆಗಳು ತುಲಾರಾಶಿಯವರಿಗೆ ಕಾಣ್ತಾ ಇಲ್ಲ. ಅದರ ಬದಲಾಗಿ ಈ ಹಿಂದೆ ಇದ್ದ ಪರಿಸ್ಥಿತಿಗೂ ಈಗ ತುಂಬಾ ಚೆನ್ನಾಗಿರುತ್ತೆ. ವಿಶೇಷವಾಗಿ ಗುರುವಿನ ಅನುಗ್ರಹ ಈ ಜಾತಕರಿಗೆ ಲಭ್ಯವಾಗುವುದರ ಜೊತೆಗೆ ಶನೈಶ್ಚರನಿಂದ ಆಗಬಹುದಾಗಿದ್ದ ಎಲ್ಲ ಒಂದು ಅಂದರೆ ಈ ಹಿಂದೆ ಅವರು ಅನುಭವಿಸಿದ ಎಲ್ಲ ಅನಿಷ್ಟ ಫಲಗಳ ನಿವೃತ್ತಿಯನ್ನು ನಾವು ಕಾಣ್ಬೋದು. ಅದು ಒಂದು ಭಾಗ. ಮತ್ತು ಈ ರಾಹುಕೇತುಗಳ ಸಂಚಾರ ಕೂಡ ಒಂದು ವಿಶೇಷವಾದ ಪರಿಣಾಮಗಳನ್ನು ಈ ತುಲಾರಾಶಿಯವರಿಗೆ ಬೀರುತ್ತೆ. ಆದರೆ ಒಂದು ರಾಹು ನಿಮ್ಮ ಈ ಪಂಚಮ ಸ್ಥಾನದಲ್ಲಿ ಸಂಚಾರ ಆಗುತ್ತೆ ಮತ್ತು ಇದರಿಂದ ನೀವು ವಿಶೇಷವಾದ ಒಂದು ಜಾಗರೂಕತೆಯನ್ನು ವಹಿಸಬೇಕಾಗತ್ತೆ. ಆದರೆ ಆ ರಾಹುಗೆ ಗುರುದೃಷ್ಟಿ ಬೀಳೋದ್ರಿಂದ ಸ್ವಲ್ಪ ಉನ್ನತವಾಗಿ ನಿಮಗೆ ಅಂದರೆ ಉತ್ತಮವಾದ ಒಂದು ಪರಿಸ್ಥಿತಿ ಇರುತ್ತೆ. ಆದ್ರೂ ನೀವು ಸರ್ಪದೇವತೆ, ರಾಹುಕೇತುಗಳ ಶಾಂತಿಗಾಗಿ ಸರ್ಪದೇವತೆಯ ಆರಾಧನೆ ಮಾಡಬೇಕಾಗತ್ತೆ. ಸರ್ಪದೇವತೆಗಳು ಅಂದರೆ ನಾಗದೇವತೆಗಳು, ಆದಿಶೇಷ, ಸುಬ್ರಹ್ಮಣ್ಯ, ಈ ದೇವತೆಗಳ ಒಂದು ಪೂಜೆ ಪ್ರಾರ್ಥನೆ ಮಾಡಿಕೊಳ್ಬೇಕು. ಮತ್ತು ಈ ರಾಹು, ಕೇತು, ಶನಿ, ಗುರು ಈ ಮೂರಕ್ಕೂ ನರಸಿಂಹಸ್ವಾಮಿ ಮತ್ತು ರಾಘವೇಂದ್ರ ಸ್ವಾಮಿಯ ಪೂಜೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ವಿಶೇಷವಾಗಿ ಪಶ್ಚಿಮ ದಿಕ್ಕಿನ ಯಾತ್ರಾ ಸ್ಥಳಗಳಿರ್ಬೋದು, ಪುಣ್ಯಕ್ಷೇತ್ರಗಳಿರ್ಬೋದು ಅಥವಾ ದೈವ ಕ್ಷೇತ್ರ ಇರ್ಬೋದು, ಈ ಸ್ಥಳಗಳಿಗೆ ಹೋಗಿ ಅಥವಾ ನಿಮ್ಮ ಮನೆಯಿಂದ ಪಶ್ಚಿಮ ದಿಕ್ಕಿನಲ್ಲಿರುವ ಯಾವುದಾನ ಒಂದು ನಾಗದೇವತೆಯ ಸನ್ನಿಧಾನಕ್ಕೆ ಹೋಗಿ ವಿಶೇಷವಾದ ಪೂಜೆ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳೋದ್ರಿಂದ ನಿಮಗೆ ಎಲ್ಲ ವಿಧವಾದ ಒಂದು ಶುಭಕರವಾದ ಪರಿಸ್ಥಿತಿಗಳು ಉಂಟಾಗತ್ತೆ. ಸೊ ಈ ರೀತಿಯಾಗಿ ಈ ಬಾರಿ ತುಲಾರಾಶಿಯವರಿಗೆ ಗುರು ಹಾಗೂ ಶನೈಶ್ಚರನ ಕೃಪೆಯು ಪ್ರಾಪ್ತವಾಗೋದ್ರಿಂದ ವಿಶೇಷವಾದ ಒಂದು ಸ್ವರ್ಣ ಯುಗ ಅಂತಲೇ ಈ ಒಂದು ವರ್ಷಕ್ಕೆ ಹೇಳ್ಬೋದು. ಆದರೆ ಅದನ್ನು ನಿಜ ಮಾಡ್ಕೊಳ್ಳೋವಂಥದ್ದು ಬಿಡೋದು, ಅದನ್ನು ಒಂದು ನಂಬಿಕೆ ಇಟ್ಟು ಭಗವಂತನನ್ನು ಒಂದು ದೈವದ ಪ್ರಾರ್ಥನೆ ಮಾಡಿ ಅದನ್ನು ಸಿದ್ಧಿಸಿಕೊಳ್ಳುವಂಥದ್ದು ಅದು ಅವರವರಿಗೆ ಆಯಾ ಜಾತಕರಿಗೆ ಬಿಟ್ಟ ವಿಚಾರವಾಗಿರುತ್ತೆ. ಒಟ್ಟಾರೆಯಾಗಿ ಆ ಒಂದು ಗ್ರಹ ಮಂಡಲದಲ್ಲಿ ಏನು ಯೋಗ ಫಾರ್ಮ್ ಆಗ್ತಾ ಇದೆ, ಆ ಯೋಗದ ಪರಿಸ್ಥಿತಿ ವಿಶೇಷವಾದ ಒಂದು ಅನುಕೂಲತೆಗಳನ್ನು ಮತ್ತು ಗ್ರಹದ ಪ್ರಸನ್ನತೆಯನ್ನು ಈ ಬಾರಿ ತುಲಾರಾಶಿಯವರಿಗೆ ನೀಡ್ತಾ ಇದೆ ಅಂತ ಹೇಳ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.